ಮಂಡ್ಯ ಜಿಲ್ಲೆ ಮದ್ದೂರಿನ ಪರಿಸ್ಥಿತಿ ಈಗ ಹೇಗಿದೆ? ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು? ಜನ ಮನೆ ಬಿಟ್ಟು ಆಚೆ ಬರದೇ ಇರುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆಯಾ? ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲು. ಯಾವುದೇ ಗಲ್ಲಿಗೆ ಕಾಲಿಟ್ಟರೂ ಕೂಡ ಪೊಲೀಸರು ನೋಡೋದಕ್ಕೆ ಸಿಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಭದ್ರತೆ ಇದೆ. ಮಂಡ್ಯದ ಮದ್ದೂರು ಈಗ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಮಂಡ್ಯದ ಮದ್ದೂರು ಪರಿಸ್ಥಿತಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡ. ಎಲ್ಲೆಲ್ಲೂ ಕೂಡ ಕಾಕಿ ಕೋಟೆಯ ನಿರ್ಮಾಣ ಮಾಡಲಾಗಿದೆ. ಶಾಂತವಾಗಿದ್ದ ಮದ್ದೂರು ಈಗ ಕೊತ ಕೊತ ಅಂತ ಇದೆ. ಆ ಮೂಲಕ ಮದ್ದೂರಲ್ಲಿ ಜೋರಾಗ್ತಾ ಇದೆ ಗಣೇಶ ರಾಜಕೀಯ. ಎಲ್ಲ ನೋಡಿದ್ರು ಪೊಲೀಸ್. ಮದ್ದೂರಿಗೆ ಕಾಕಿ ಸರ್ಪಗಾವಲು ಹಾಕಲಾಗಿದೆ. ಸಾಮೂಹಿಕ ಗಣೇಶ ವಿಸರ್ಜನೆಗೆ ಜನ ಸಜ್ಜಾಗಿದ್ದಾರೆ. ಇವತ್ತು ಅತಿ ದೊಡ್ಡ ಸಂಭ್ರಮಕ್ಕೆ ಆ ಭಾಗದ ಜನ ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಶೋಭಾಯಾತ್ರೆ ಕೂಡ ಇದೆ. ಹಾಗಾಗಿ ಮಂಡ್ಯದ ಮದ್ದೂರು ಪೊಲೀಸರ ಪರಿಸ್ಥಿತಿ ಹೇಳ್ತಿರೋದು ಕಾರಣ ಎಲ್ಲೆಲ್ಲೂ ಕೂಡ ಭದ್ರತೆ ಒದಗಿಸಬೇಕು, ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ನಿಟ್ಟಿನಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಂಡ್ಯದ ಮದ್ದೂರು ಆ ಭಾಗದ ಜನ ಹೇಳೋ ಪ್ರಕಾರ ಬಹಳ ಶಾಂತವಾಗಿತ್ತು ಅಂತ. ಇಷ್ಟು ದೊಡ್ಡ ಮಟ್ಟದ ಗಲಾಟೆಗಳಾಗಿರ್ಲಿಲ್ಲ, ಗಲಭೆಗಳಾಗಿರ್ಲಿಲ್ಲ. ಬಟ್ ಇತ್ತೀಚೆಗೆ ಯಾವುದೇ ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಮಾಡೋದಕ್ಕಾಗ್ತಾ ಇಲ್ಲ, ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ. ಒಂದ್ ರೀತಿ ಮಿನಿ ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ ಕೆಲವರು ಅನ್ನುವಂತಹ ಗಂಭೀರ ಆರೋಪವನ್ನ ನಾವಲ್ಲ, ಬದಲಾಗಿ ಮದ್ದೂರಲ್ಲಿ ವಾಸ ಮಾಡ್ತಾ ಇದ್ದಂತ ಜನನೇ ಮಾತಾಡ್ತಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಅನ್ನೋದು ಕೂಡ ಪ್ರಶ್ನೆ. ಗಣೇಶ ವಿಸರ್ಜನೆಗೆ ಹೊರಟಂತ ಯುವಕರ ತಂಡ ಮೆರವಣಿಗೆ ಮಾಡಿದ್ದು ತಪ್ಪ? ಅವರ ಸಂಭ್ರಮ ಆಗಿದ್ದು ತಪ್ಪ? ರಾತ್ರೋರಾತ್ರಿ ಲೈಟ್ ಗಳನ್ನ ಆಫ್ ಮಾಡ್ತೀರಿ, ಎಲ್ಲೋ ತುಂಬಿಟ್ಟಿದ್ದ ಚೀಲದಲ್ಲಿ ಕಲ್ಲುಗಳನ್ನ ತರ್ತೀರಿ, ಯದ್ವಾ ತದ್ವಾ ತೂರಿ ಗಲಭೆ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳಾಗತ್ತೆ ಅಂದ್ರೆ ಏನಿದ್ರ ಉದ್ದೇಶ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ಪೊಲೀಸರ ಭಯ ಅಂತೂ ಇಲ್ವೇ ಇಲ್ಲ ಬಿಡಿ. ಯಾಕಂದ್ರೆ ಈ ಹಿಂದೆ ನಾಗಮಂಗಲದಲ್ಲಿ ಪೊಲೀಸರೇ ಓಡ್ ಹೋಗ್ಬಿಟ್ಟಿದ್ರು. ಇವ್ರು ಕಲ್ ತಂದಿರು ನೋಡಿರೋ ಪರಿ, ಬೆಂಕಿ ಹಚ್ಚುತ್ತಾ ಇದ್ದಂತಹ ಪರಿಯನ್ನ ನೋಡಿ. ಈ ಬಾರಿ ಕೂಡ ಪೊಲೀಸರು ಅಷ್ಟು ಭಯದಲ್ಲೇ ಅಲ್ಲಿ ಕರ್ತವ್ಯ ನಿಭಾಯಿಸಿದ್ರ ಅನ್ನೋದು ಕೂಡ ಪ್ರಶ್ನೆ ಇತ್ತು. ಕೆಲವರಿಗೆ ಕಲ್ಲೇಟು ಕೂಡ ಬಿದ್ದಿದ್ದನ್ನ ನಾವು ಗಮನಿಸಿದ್ವಿ.